ತುಮಕೂರಿನ ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. 4-5 ದಿವಸಗಳ ಹಿಂದೆ ಇಲ್ಲಿ ಬಹಳ ಉತ್ತಮವಾದಂತಹ ಒಂದು ಕಾರ್ಯಕ್ರಮವನ್ನು ರಾಜ್ಯ ಸರ್ಕಾರ ಆಯೋಜನೆ ಮಾಡಿತ್ತು. ಜಿಲ್ಲಾ ಉಸ್ತುವಾರಿ ಸಚಿವ ಹಾಲಿ ಗೃಹ ಸಚಿವರಾಗಿರುವಂತಹ ಪರಮೇಶ್ವರ್ ಅವರ ನೇತೃತ್ವದಲ್ಲಿ ಒಂದು ಜನಸ್ಪಂದನ ಕಾರ್ಯಕ್ರಮವನ್ನು ಇಲ್ಲಿ ಒಂದು AC ರೂಮ್ ಅಲ್ಲಿ ಬಹಳ ದೊಡ್ಡ ಹಾಲಲ್ಲಿ, ಗ್ರಂಥಾಲಯ ಅನ್ಸುತ್ತೆ, ನಾನು ಹೋಗಿಲ್ಲ ಅದಕ್ಕೆ, ಆದ್ರೆ AC ಇರುವಂತಹದ್ದು ಅಂತ ಹೇಳ್ತಾ ಇದ್ರು. ಅಲ್ಲಿ ಜನಸ್ಪಂದನ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ಅಂತ ಮಾಹಿತಿ ಬಂದಿದೆ. ಆವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಜನ, ಸಾವಿರಾರು ಜನ ಆ ಕಾರ್ಯಕ್ರಮದಲ್ಲಿ ತಮ್ಮ ಕುಂದು ಕೊರತೆಗಳನ್ನು ಹೇಳ್ಕೊಳ್ಳೋದಕ್ಕೆ ಮನವಿ ಪತ್ರಗಳ ಸಮೇತವಾಗಿ ಅಲ್ಲಿ ಬಂದಿದ್ರು. ಅದರಲ್ಲಿ ಆಚೆನೋ ಒಂದಷ್ಟೇನೋ ಒಂದ್ ಸ್ವಲ್ಪ ಕಿರಿಕಿರಿ ಆಯ್ತು. ಒಳಗಡೆ ಹೋದಾಗ್ಲೂ ಒಬ್ಬ ಮಹಿಳೆ ಜೊತೆಗೆ ಒಬ್ಬ ವಯೋವೃದ್ಧರನ್ನ ನಿಲ್ಲಿಸಿ ಮಾತಾಡಿ ಸರಿಯಾಗಿ ಸ್ಪಂದಿಸ್ತಿಲ್ಲ ಅನ್ನುವಂಥದ್ದು ಬಂತು. ಆದ್ರೆ ಇವೆಲ್ಲ ಇಂತಹ ಒಂದು ಸರ್ಕಾರಿ ಕಾರ್ಯಕ್ರಮದಲ್ಲಿ ಇರುವಂತಹದ್ದೇ. ಅವು ಆ ವ್ಯಕ್ತಿಗಳ ಸಂವೇದನೆಗಳ ಮೇಲೆ ತೋರಿಸುತ್ತೆ. KRS ಪಕ್ಷದ ಏನಾಯ್ತು ನಿಮಗೆ ಗೊತ್ತಿರುವ ಹಾಗೆ, ಆವತ್ತು ಒಂದು ಮನವಿ ಪತ್ರ ಕೊಡೋದಕ್ಕೆ ನಿಮಗೆ ಕೊಟ್ಟಿರುವಂತಹ ಪತ್ರದ ಟಿಪ್ಪಣಿಯಲ್ಲಿ 4 ಪುಟಗಳ 3 ಮನವಿ ಪತ್ರಗಳಿದೆ. ಆ ಮನವಿ ಪತ್ರಗಳನ್ನ ಕೊಡೋದಿಕ್ಕೆ ಅದು ಯಾವುದೇ ಸ್ವಂತ ವೈಯಕ್ತಿಕ ಕೆಲಸದ್ದಲ್ಲ, ಅದು ಸಾರ್ವಜನಿಕ ಹಿತದಲ್ಲಿರುವಂತಹದ್ದು. ಕೊಡೋದಿಕ್ಕೆ ನಮ್ಮ ಪಕ್ಷದ ರಾಜ್ಯ ಕಾರ್ಯದರ್ಶಿ ಮಲ್ಲಿಕಾರ್ಜುನ್ ಭಟ್ರಳ್ಳಿ ಅಂತ, ಅವರು ತುಮಕೂರು ಭಾಗದಲ್ಲಿ ಅಲ್ಲದೆ ಇದ್ರು ತಿಪ್ಟೂರು, ಚಿಕ್ಕನಾಯಕನಹಳ್ಳಿ ಭಾಗದಲ್ಲಿ ಸಾಕಷ್ಟು ಕೆಲಸ ಮಾಡಿರುವಂತಹ ನಮ್ಮ ಲಂಚಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆ ಅಂತ ಏನಿದೆ ಅದರ ಹಿಂದಿನ ಅಧ್ಯಕ್ಷರು ಆಗಿದ್ದಂಥವರು, ಜೊತೆಗೆ 2019 ಚುನಾವಣೆಯಲ್ಲಿ ತುಮಕೂರು ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದ್ದಂಥವರು, ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಚಿಕ್ಕನಾಯಕನಹಳ್ಳಿ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದ್ದಂಥವರು. ಆ ಭಾಗದಲ್ಲಿ ಚಿಕ್ಕನಾಯಕನಹಳ್ಳಿ ಭಾಗದಲ್ಲಂತೂ ಸಾಕಷ್ಟು ಜನಪರ ಹೋರಾಟಗಳನ್ನ ಮಾಡಿ ಆ ಭಾಗದಲ್ಲಿ ಬೇರೆ JCB ಪಕ್ಷಗಳ ರಾಜಕಾರಣಿಗಳಿಗೆ ಹೊರತುಪಡಿಸಿ ಒಂದು ಸ್ಥಾನ ಮತ್ತು ಮಾನವನ್ನ ಪಡ್ಕೊಂಡಿರುವಂತವ್ರು. ಅವರು ಅವತ್ತು ಜನಸ್ಪಂದನ ಕಾರ್ಯಕ್ರಮ ನಡೀತಾ ಇದೆ. ಬಹಳ ಮುಖ್ಯವಾಗಿ 3 ವಿಚಾರಗಳ ಬಗ್ಗೆ. ಒಂದು, ಈ ಜಿಲ್ಲೆಗೆ ಒಂದು ಮೆಡಿಕಲ್ ಕಾಲೇಜ್ ಬೇಕು. ಎರಡನೇದು, ಗಣಿಬಾಧಿತ ಏನು ಅದು ಅದ್ರ ಹೆಸರು ಮರ್ತೋಯ್ತು, ನಾನು ಬಂದೇ ಪ್ರೆಸ್ ಮೀಟ್ ಮಾಡಿದ್ದೆ, ಸುಮಾರು 30-40 ಸಾವಿರ ಕೋಟಿ ರೂಪಾಯಿಯ ಒಂದು ಹಣವನ್ನ ತೆಗೆದಿಡಲಾಗಿದೆ. ಯಾವುದರಲ್ಲಿ ರಾಯಲ್ಟಿ ಹಣವನ್ನ, ಗಣಿಗಾರಿಕೆಯಿಂದ ಬಂದಂತಹ ರಾಯಲ್ಟಿಯನ್ನ, ಅದು ಆಯಾಯ ಜಿಲ್ಲೆ ಅಥವಾ ತಾಲೂಕುಗಳಲ್ಲೇ ಖರ್ಚಾಗಬೇಕು ಅಂತಿದೆ. ಅದರಲ್ಲಿ ಒಂದಷ್ಟು ಅಕ್ರಮಗಳು, ಬರೀ ಸಿಮೆಂಟ್ ಹಾಕುವಂತ ಯೋಜನೆಗಳು ನಡೀತಾ ಇದೆ. ಅದರ ಬದಲಿಗೆ ಬೇರೆ ತರಹದ ಯೋಜನೆಗಳನ್ನ ಮಾಡಬೇಕು ಅನ್ನುವಂಥದ್ದು. ಮತ್ತು 3ನೇದಾಗಿ, ಇಲ್ಲಿರುವಂತಹ ಜಿಲ್ಲಾಧಿಕಾರಿ ಅವರ ಮೇಲೆ ನಾನು ನಿಮ್ಗೆ ಗೊತ್ತಿರಬಹುದು, ಇಲ್ಲೇ ಪ್ರೆಸ್ ಮೀಟ್ ಮಾಡಿದ್ದೆ, ಅವರು ಎಂತಹ ಭ್ರಷ್ಟೆ ಮತ್ತು ಅಯೋಗ್ಯ ಅನ್ನುವಂತಹದ್ದು. ಆ ಹುದ್ದೆಯಲ್ಲಿರುವುದಕ್ಕೆ ಜಿಲ್ಲಾಧಿಕಾರಿ ನಾಲಾಯಕ. ಯಾಕಂದ್ರೆ ಅವರದೇ ಅಧೀನದಲ್ಲಿರುವಂತಹ ವ್ಯಕ್ತಿ ಅವರ ಸಹಿಯನ್ನ, ಡಿಜಿಟಲ್ ಸಹಿಯನ್ನ ದುರುಪಯೋಗ ಮಾಡಿಕೊಂಡು ಅವರು ಸಸ್ಪೆಂಡು ಆಗದೆ, ಇವರು ಟ್ರಾನ್ಸ್ಫರ್ ಆಗದೆ ಇರುವಂತದ್ದು ನಾವು ನೋಡಿದ್ವಿ. ಅದೇ ತರಕ್ಕೆ ಇಲ್ಲಿ ತುಮಕೂರು ಭಾಗದಲ್ಲಿ, ತುಮಕೂರು ಜಿಲ್ಲೆಯಲ್ಲಿ ಇರುವಂತಹ SP ಸಹ ಅವರು ತಮ್ಮ ಅಧೀನ ಅಧಿಕಾರಿಗಳನ್ನ ರಕ್ಷಣೆ ಮಾಡ್ತಾ ಇದ್ದಾರೆ. ಭ್ರಷ್ಟರನ್ನ ಮತ್ತು ಕ್ರಿಮಿನಲ್ ಮನೋಭಾವದ ಅಧಿಕಾರಿಗಳನ್ನ. ಹುಳಿಯಾರ್ನಲ್ಲಿ ನಡೆದಂತಹ ಲಾಕಪ್ ಇಂದ ಹೊರಗೆ ಅವರು ಪ್ರಾಣ ಬಿಟ್ಟಿದ್ದು. ಈ ತರಹದ ಕೆಲವೊಂದು ಪ್ರಕರಣಗಳಲ್ಲಿ ಇವರು ಸರಿಯಾಗಿ ಕರ್ತವ್ಯ ನಿರ್ವಹಿಸ್ತಾ ಇಲ್ಲ, ಹಾಗಾಗಿ ಅವರನ್ನ ಬದಲಾವಣೆ ಮಾಡಿ ಅಂತ. ಇದರಲ್ಲಿ 3ರಲ್ಲೂ ಯಾವುದೇ ಸ್ವಹಿತಾಸಕ್ತಿ ಮಲ್ಲಿಕಾರ್ಜುನ್ ಅವ್ರಿಗೆ ಇರಲಿಲ್ಲ. ಮತ್ತು ಅಲ್ಲಿ ಇದ್ದಂಥವ್ರು, ಅವ್ರ ಜೊತೆಗೆ ಇದ್ದಂಥವ್ರು ನಮ್ಮ ಪಕ್ಷದ ಇನ್ನೊಬ್ಬ ರಾಜ್ಯ ಉಪಾಧ್ಯಕ್ಷರಾಗಿರುವಂತಹ ಸೋಮಸುಂದರ್ ಅವರು, ಮೈಸೂರಿನವರು. ಅವರು ಬಾಗಲಕೋಟೆ ಉಪಚುನಾವಣೆಯ ಚುನಾವಣಾ ಪ್ರಚಾರ ಮಾಡಿಕೊಂಡು ತುಮಕೂರು ಬಂದಾಗ, ಅವರು ತುಮಕೂರಿನಲ್ಲಿ ಒಂದು ದಿವಸ ಇದ್ದು ಹೋಗೋದಿಕ್ಕಿದ್ದಾಗ ಇಲ್ಲಿ ಕಾರ್ಯಕ್ರಮ ಇದೆ ಅಂತೇಳಿ ನನಗೆ ಗೊತ್ತಾದಂಗೆ ಅವರು ಜೊತೆ ಆದಂಥವ್ರು. ನಿಮ್ಗೆಲ್ಲ ಗೊತ್ತಿದೆ ಅಲ್ಲಿ ಏನ್ ನಡೀತು ಅಂತ. ಈ ರಾಜ್ಯ ಕಂಡಂತ ಅತ್ಯಂತ ಭ್ರಷ್ಟ ಮತ್ತು ಅದಕ್ಷ ಗೃಹ ಸಚಿವ G. ಪರಮೇಶ್ವರ್. ನಾವಿಲ್ಲಿ ಹಲವಾರು ವಿಚಾರಗಳನ್ನ ಹೇಳ್ತೀವಿ. ಇಡೀ ರಾಜ್ಯದಲ್ಲಿ ಎರಡನೇ ಅತಿ ದೊಡ್ಡ ಜಿಲ್ಲೆ ತುಮಕೂರು ಜಿಲ್ಲೆ. ತುಮಕೂರು ಜಿಲ್ಲೆಗೆ ಈ ಹೊತ್ತಿಗೂ ಈ ರಾಜ್ಯದ ಉಪಮುಖ್ಯಮಂತ್ರಿ ಆಗಿದ್ದಂತಹ ವ್ಯಕ್ತಿಗೆ, ಹಿಂದೊಮ್ಮೆ ಉನ್ನತ ಶಿಕ್ಷಣ ಸಚಿವರಾಗಿದ್ದಂಥವರಿಗೆ ಅವರದೇ ವ್ಯಾಪ್ತಿ ಬರಬಹುದಿತ್ತು ಮೆಡಿಕಲ್ ಕಾಲೇಜು. ಹಿಂದೊಮ್ಮೆ ಗೃಹ ಸಚಿವರಾಗಿದ್ದಂಥವ್ರಿಗೆ, ಹಾಲಿ ಗೃಹ ಸಚಿವರಾಗಿರುವಂತವರಿಗೆ ಇಂತಹ ಬಲಾಢ್ಯರು ಇರುವಂತಹ KN ರಾಜಣ್ಣ, ಇಲ್ಲಿ ಬಹಳ ದೊಡ್ಡ ಬಲಿಷ್ಠ ರಾಜಕಾರಣಿ, ಅವ್ರದ್ದು ಇವತ್ತು ಹುಟ್ಟುದಬ್ಬ, ಅವರಿಗೆ ಶುಭವಾಗಲಿ ಅಂತ ನಾನು ಹಾರೈಸ್ತೀನಿ. ಇಂತಹ ದೊಡ್ಡ ವ್ಯಕ್ತಿಗಳಿರುವಂತಹ ತುಮಕೂರು ಜಿಲ್ಲೆಗೆ ಒಂದು ಸರ್ಕಾರಿ ಮೆಡಿಕಲ್ ಕಾಲೇಜು ತರುವಂತಹ ಮನಸ್ಥಿತಿಯಾಗಲಿ, ಚಿತ್ತಶುದ್ಧಿಯಾಗಲಿ, ಪ್ರಾಮಾಣಿಕತೆಯಾಗಲಿ, ಜನಪರ ಕಾಳಜಿ ಆಗಲಿ ಇಲ್ಲದೆ ಇರುವಂತವರು ಇವತ್ತಿನ ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವ G. ಪರಮೇಶ್ವರ್ ಅವರು. ರಾಜ್ಯದಲ್ಲಿ ಎಲ್ಲೆಲ್ಲಿ ಮೆಡಿಕಲ್ ಕಾಲೇಜ್, ಸರ್ಕಾರಿ ಮೆಡಿಕಲ್ ಕಾಲೇಜ್ ಇಲ್ಲ ಅಂದ್ರೆ ಕೋಲಾರದಲ್ಲಿಲ್ಲ, ಯಾಕಂದ್ರೆ ಜಾಲಪ್ಪ ಅವ್ರ ಕಾರಣಕ್ಕಾಗಿ, ತುಮಕೂರಿನಲ್ಲಿಲ್ಲ ಪರಮೇಶ್ವರ್ ಅವ್ರ ಕಾರಣಕ್ಕಾಗಿ, ಬಾಗಲಕೋಟೆಯಲ್ಲಿಲ್ಲ ಚರಂತಿಮಠ ಕಾರಣಕ್ಕಾಗಿ, MB ಪಾಟೀಲ್ ಕಾರಣಕ್ಕಾಗಿ ಬಿಜಾಪುರದಲ್ಲಿಲ್ಲ, ಶಾಮನೂರು ಶಿವಶಂಕರಪ್ಪ ಕಾರಣಕ್ಕಾಗಿ ದಾವಣಗೆರೆಯಲ್ಲಿಲ್ಲ, ಚಿತ್ರದುರ್ಗದ ಬೃಹನ್ ಮಠದ ಕಾರಣಕ್ಕಾಗಿ ಚಿತ್ರದುರ್ಗದಲ್ಲಿಲ್ಲ. ಈ ತರಹಕ್ಕೆ ಎಲ್ಲೆಲ್ಲಿ ಬಲಾಟಿದ್ದಾರೋ ಅಲ್ಲೆಲ್ಲಿ ಸರ್ಕಾರಿ ಮೆಡಿಕಲ್ ಕಾಲೇಜ್ ಬಂದಿಲ್ಲ. ಇವರೆಲ್ಲರೂ ಸರ್ಕಾರಿ ಮೆಡಿಕಲ್ ಕಾಲೇಜ್ ಬಂದ್ರೆ ನಮ್ಮ ಆಸ್ಪತ್ರೆಗೆ ಬರುವಂತವ್ರು ಕಡಿಮೆ ಆಗ್ತಾರೆ. ನಮ್ಮ ಮೆಡಿಕಲ್ ಕಾಲೇಜಿನ
ಇದು ಪ್ರಾಮುಖ್ಯತೆ ಕಡಿಮೆ ಆಗುತ್ತೆ, ನಮ್ಮ ಆಮದನಿ ನಮಗೆ ಬರುವಂತ ಆದಾಯ ಕಡಿಮೆ ಆಗುತ್ತೆ ಅನ್ನುವಂಥ ಏಕೈಕ ಜನವಿರೋಧಿ ಕಾರಣಕ್ಕಾಗಿ ಬಲಾಢ್ಯ ಬಲಿಷ್ಠ ರಾಜಕಾರಣಿಗಳು ದೊಡ್ಡ ದೊಡ್ಡ ಕಾರ್ಪೊರೇಟ್ ಕಂಪನಿಗಳಲ್ಲಿ ಉಡುಪಿ ಮತ್ತು ಮಂಗಳೂರಲ್ಲಿ ಯಾಕೆ ಸರ್ಕಾರಿ ಮೆಡಿಕಲ್ ಕಾಲೇಜ್ ಇಲ್ಲ, ಇದೇ ಕಾರಣಕ್ಕಾಗಿ. ಹಾಗಾಗಿ ದುಡ್ಡಿರುವಂತವರು ಬಲಾಢ್ಯ ರಾಜಕಾರಣಿಗಳು ಅಲ್ಲಲ್ಲಿ ಸರ್ಕಾರಿ ಮೆಡಿಕಲ್ ಕಾಲೇಜ್ ಬಿಟ್ಟಿಲ್ಲ. ಇಂತಹ ಒಂದು ಅದಕ್ಷ ಗೃಹ ಸಚಿವರು ಪರಮೇಶ್ವರ್ ಅವರು ಆವತ್ತು ಅವರು ನಡೆದುಕೊಂಡದ್ದಂತನ್ನು ನೇರವಾಗಿ ಅಲ್ಲಿ ನೀವೆಲ್ಲ ಮಾಧ್ಯಮದವರು ಇದ್ರಿ, ಎಲ್ಲ ಗೊತ್ತಿರುವಂತದ್ದು, ನನ್ನ ವಿಚಾರ ಒಂದಷ್ಟು ಹೇಳ್ತೀನಿ. ಮಾಧ್ಯಮದವರು ಇದ್ರಿ, ಕೇವಲ ಒಬ್ರಿಬ್ರಲ್ಲ, ಸಾರ್ವಜನಿಕ ಸಭೆ ಅದು, 1000 ಜನ ಸಾರ್ವಜನಿಕರು ವಿಡಿಯೋ ಮಾಡ್ತಾ ಇದ್ರು. ಆದರೆ ಇವರು ಮಲ್ಲಿಕಾರ್ಜುನ್ ಅವರು ಅವ್ರ ಜೊತೆಗೆ ಮಾತಾಡ್ತಿರುವಾಗ ಇನ್ನೊಬ್ಬ ನಮ್ಮ ಪಕ್ಷದ ಉಪಾಧ್ಯಕ್ಷ ಸೋಮ್ ಸುಂದರ್ ಅವರು ವಿಡಿಯೋ ಮಾಡ್ತಿದ್ದನ್ನ ನೋಡಿ ನಿಲ್ಸೋ ಕ್ಯಾಮ್ರಾ ಕೈ ಮಾಡಿದ್ದಾರೆ ಪರಮೇಶ್ವರ್. ನೇರವಾಗಿ ಏನಂತಾರೆ ಅದೆಲ್ಲ ನಿಲ್ಸೋ ತೆಗಿಯ ಕ್ಯಾಮ್ರಾ. ಯಾವ ರೀತಿಯ ದುರ್ವರ್ತನೆಯನ್ನ ಇವರು ತೋರಿದ್ದಾರೆ ಅಂದ್ರೆ, ಇವರಿಗೆ ಬಂದಿರುವುದು ಆ ದುರ್ವರ್ತನೆ, ಇವರ ಗುಣ ಎಲ್ಲಿದೆ ಅಂದ್ರೆ ಕಾಂಗ್ರೆಸ್ನ ಮೂಲದಲ್ಲಿ. ಕಾಂಗ್ರೆಸ್ನ ಮಹಾನ್ ನೆಪೋ ಕಿಡ್ ಯಾರು? ರಾಹುಲ್ ಗಾಂಧಿಯಿಂದ ಆರಂಭಿಸಿ ಇಲ್ಲಿ ತನಕ ಇಡೀ ಕಾಂಗ್ರೆಸ್ ಪಕ್ಷ ವಂಶ ಪಾರಂಪರ್ಯ ರಾಜಕಾರಣದಲ್ಲಿ ನರಳುತ್ತಾ ಇದೆ. ಆ ಪಕ್ಷಗಳಲ್ಲಿ ಅದೆಷ್ಟೇ ಅಲ್ಲ, ನಮ್ಮ ಕರ್ನಾಟಕದಲ್ಲಿ JCB ಅಂತ ನಾವೇನ್ ಹೇಳ್ತೀವಿ, ಕಾಂಗ್ರೆಸ್, ಬಿಜೆಪಿ, JDS ಮೂರೂ ಪಕ್ಷಗಳಲ್ಲಿ ವಂಶ ಪಾರಂಪರ್ಯ ರಾಜಕಾರಣದ ಎಂಟೈಟಲ್ಡ್ ಕಿಡ್ಸ್ ಇವತ್ತು ರಾಜ್ಯದ ರಾಜಕೀಯ ಅಧಿಕಾರವನ್ನ ಕೈ ಹಿಡ್ಕೊಂಡಿದ್ದಾರೆ. ಗಂಗಾಧರಯ್ಯನವರು MLC ಆಗಿದ್ದ ಕಾರಣಕ್ಕಾಗಿ ಅವರ ಮಗ ಹೇಗೆ ಇವತ್ತು ಯತೀಂದ್ರ ಅನ್ನುವಂತ ಒಬ್ಬ ವ್ಯಕ್ತಿ MLC ಆಗಿದ್ದಾರೋ, ವಿಜಯೇಂದ್ರ ರಾಘವೇಂದ್ರ ಅನ್ನುವಂಥವ್ರು MLAಗಳಾಗಿದ್ದಾರೋ, ಕುಮಾರಸ್ವಾಮಿ ಆದಿಯಾಗಿ ಪ್ರಜ್ವಲ್ಲು, ಸೂರಜ್ ಅನ್ನುವಂಥವರೆಲ್ಲ MLA MP ಗಳಾದ್ರು, ಅದೇ ತರಹಕ್ಕೆ ಇವತ್ತು ನೆಪೋಟಿಸಂ ಬೇಬೀಸ್ ಅಂತ ಅಂದ್ರೆ ಸ್ವಜನ ಪಕ್ಷಪಾತ ಕುಟುಂಬ ರಾಜಕಾರಣ ಮಾಡುವಂತಾರೆ. ನೇಪಾಳದಲ್ಲಿ ಇಂತಹ ವ್ಯಕ್ತಿಗಳ ವಿರುದ್ಧ ಎದ್ದು ನಿಂತೆ ಯುವಕರಲ್ಲಿ ಇವತ್ತು ದಂಗೆ ಎದ್ದು ಅಲ್ಲಿ ಕ್ರಾಂತಿ ಮಾಡಿದ್ದು ಅಂತಹ ಪರಮೇಶ್ವರ್ ಅವರ ಬಗ್ಗೆ ಇನ್ನೊಂದೆರಡು ವಿಚಾರ ನಾನು ಹೇಳ್ಬೇಕು, ತುಂಬಾ ನೋವಿನ ವಿಚಾರ. ಅವರು 1999ರಿಂದ 2004 ತನಕ SM ಕೃಷ್ಣರಾವ್ ಅವರ ಅವಧಿಯಲ್ಲಿ ಯಾವ ಸಚಿವರಾಗಿದ್ರು? ಉನ್ನತ ಶಿಕ್ಷಣ ಸಚಿವರಾಗಿದ್ರು. ಉನ್ನತ ಶಿಕ್ಷಣ ಇದರಲ್ಲಿನೇ ಮೆಡಿಕಲ್ ಕಾಲೇಜು, ಇಂಜಿನಿಯರಿಂಗ್ ಕಾಲೇಜುಗಳ ಉಸ್ತುವಾರಿ ಅಥವಾ ಅದರ ಜವಾಬ್ದಾರಿ ಬರುತ್ತೆ. ಬಹುಶಃ ಕರ್ನಾಟಕದ ಇತಿಹಾಸದಲ್ಲೇ ಕಂಡು ಕೇಳರಿಯದಂತ ದುರ್ವರ್ತನೆಯನ್ನ ತೋರದಂತವರು, ಅನೈತಿಕತೆಯನ್ನ ಪ್ರದರ್ಶನ ಮಾಡಿದಂತವರು. ಆ ವಿಚಾರವಾಗಿ ಪರಮೇಶ್ವರ್ ಅವರು ಹೇಗೆ ಮಧ್ಯಾಹ್ನಕ್ಕೆ ಸರ್ಕಾರದಿಂದ ನಾವು ಯಾವುದೇ ರೀತಿಯಲ್ಲಿ ಇಂಜಿನಿಯರಿಂಗ್ ಮೆಡಿಕಲ್ ಕಾಲೇಜುಗಳಲ್ಲಿ ಫೀಸ್ ಜಾಸ್ತಿ ಮಾಡೋದಿಲ್ಲ ಅಂತ ಸರ್ಕಾರದ ಮಂತ್ರಿಯಾಗಿ ಇವರು ಪತ್ರಿಕಾಗೋಷ್ಠಿ ಮಾಡ್ತಾರೆ. ಸಂಜೆಗೆ ರಾಜ್ಯದಲ್ಲಿರುವಂತಹ ಎಲ್ಲ ಕ್ಯಾಪಿಟೇಷನ್ ಕುಳಗಳನ್ನ ಕರ್ಕೊಂಡು SM ಕೃಷ್ಣರವರ ಹತ್ರ ಇವರ ನೇತೃತ್ವದಲ್ಲಿ, ಉನ್ನತ ಶಿಕ್ಷಣ ಸಚಿವರ ನೇತೃತ್ವದಲ್ಲಿ SM ಕೃಷ್ಣ ಮುಖ್ಯಮಂತ್ರಿ ಹತ್ರ ನಿಯೋಗ ಹೋಗುತ್ತೆ. ಅಲ್ಲಿ ಹೋಗಿ ಏನ್ ಹೇಳುತ್ತೆ ಪರಮೇಶ್ವರ್ ಅವರು, ಏನ್ ಹೇಳ್ತಾರೆ? ನಮಗೆ ಮೆಡಿಕಲ್ ಕಾಲೇಜು, ಇಂಜಿನಿಯರಿಂಗ್ ಕಾಲೇಜ್ ನಡೆಸೋರಿಗೆ ನಮಗೆ ಕಷ್ಟ ಆಗಿದೆ, ಇಷ್ಟು ಕಡಿಮೆ ಫೀಸ್ ಅಲ್ಲಿ ನಡ್ಸಕ್ ಆಗೋದಿಲ್ಲ, ಫೀಸ್ ಜಾಸ್ತಿ ಮಾಡ್ತಾರೆ ಅಂತ. ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್. ಇವರು ಬೇರೆ ಬೇರೆ ದೇಶದಲ್ಲಿ PhD ಮಾಡಿರೋರು, ನಮ್ಮ ದೇಶದಲ್ಲಿ MSc ಮಾಡ್ಕೊಂಡು PhD ಮಾಡಿರೋರು, ಅಥ್ಲೀಟ್ ಆಗಿದ್ದಂಥವ್ರು, ಒಲಿಂಪಿಕ್ಸ್ಗೂ ಸಹ ಇವ್ರಿಗೆ ಟ್ರೈನಿಂಗ್ಗೆ ರೆಡಿ ಆಗಿದ್ದವರು ಒಂದು ಕಾಲದಲ್ಲಿ. ಪರಮೇಶ್ವರ್ ಸಣ್ಣ ಕುಟುಂಬದ ಹಿನ್ನೆಲೆ ಆಗಲಿ, ಸಣ್ಣ ತಿಳುವಳಿಕೆ ಇರುವಂತಹ ಮನುಷ್ಯ ಆಗಲಿ ಅಲ್ಲ. ಅವರು ಸಾಕಷ್ಟು ವಿದ್ಯಾವಂತರು, PhD ಮಾಡಿ ಡಾಕ್ಟರೇಟ್ ತಗೊಂಡಿರೋರು. ಕೇವಲ 5 ವರ್ಷದ MBBS ಮುಗಿಸ್ಕೊಂಡು ಡಾಕ್ಟರೇಟ್ ತಗೊಂಡಿರೋರಲ್ಲ ಅವರು. BSc ಮಾಡ್ಕೊಂಡು, MSc ಮಾಡ್ಕೊಂಡು, ಆಮೇಲೆ PhD ಮಾಡಿರುವಂತವ್ರು, ಬಹಳ ಓದಿರುವಂತವ್ರು. ಅವರು ನಡೆದುಕೊಳ್ಳುವಂತಹ ರೀತಿ, ಸೂಕ್ಷ್ಮತೆ ಇದು ಅಲ್ಲವೇ ಅಲ್ಲ. ಆ ತರಕ್ಕೆ ಮಧ್ಯಾಹ್ನ ಸರ್ಕಾರದ ವತಿಯಿಂದ ನಾವು ಜನರ ಪರವಾಗಿದ್ದೀವಿ, ನಾವು ಯಾವುದೇ ಕಾರಣಕ್ಕೂ ಫೀಸ್ ಜಾಸ್ತಿ ಮಾಡೋದಿಲ್ಲ ಅಂತೇಳಿ ಸಂಜೆಗೆ ನಿಯೋಗ ತೆಗೆದುಕೊಂಡುವಂತ ಭ್ರಷ್ಟ ಮನಸ್ಥಿತಿ ಇರುವಂತವರು ಪರಮೇಶ್ವರ್ ಅವರು. ಎರಡನೇದಾಗಿ ಮುಂದಿನ ಇನ್ನೊಂದು, ಇವರು ಹಿಂದೆ ಗೃಹ ಸಚಿವರಾಗಿದ್ದಾಗ ಸಿದ್ದರಾಮಯ್ಯ ಸರ್ಕಾರದಲ್ಲಿ 2.5 ಕೋಟಿ ರೂಪಾಯಿ ಹಣ, ನಗದು ಹಣ ವಿಧಾನಸೌಧದ ಆವರಣದಲ್ಲಿ ಕಾರಲ್ಲಿ ಪತ್ತೆ ಆಯಿತು. ಸಿದ್ದರಾಮಯ್ಯ ಮತ್ತು ಪರಮೇಶ್ವರ್ ಇಬ್ರು ಸೇರ್ಕೊಂಡು ಆ ಇಡೀ ಪ್ರಕರಣವನ್ನ, 2.5 ಕೋಟಿ ನಗದು ಪ್ರಕರಣವನ್ನ ಮುಚ್ಚಾಕಿದ್ರು. ಯಾರ್ದು ಹಣ? ಆ ಹಣ ಯಡಿಯೂರಪ್ಪನವರ ಕುಟುಂಬಕ್ಕೆ ಸೇರಿತ್ತು. ಯಾರಿಗೆ ಕೊಡೋದಿಕ್ಕೆ ಹೋಗ್ತಾ ಇತ್ತು ಹಣ? ಯಾವುದೋ ಒಬ್ಬ ಜಡ್ಜ್ ಕೊಡೋದಿಕ್ಕೆ ಹೋಗ್ತಿತ್ತು. ನಾನೇ ಸಹಿ ಹಾಕಿ ಚೀಫ್ ಜಸ್ಟಿಸ್ಗೆ ಪತ್ರ ಬರೆದಿದ್ದೀನಿ. ಆ ಹಣ ಇಂತಹ ಜಡ್ಜ್ಗೆ ಕೊಡೋದಿಕ್ಕೆ ಹೋಗ್ತಾ ಇತ್ತು. ಆ ಜಡ್ಜ್ಗೆ ಕೊಡೋದಿಕ್ಕೆ ಹೋಗ್ತಿದ್ದ ಹಣ ಕಾರಣಕ್ಕಾಗಿ ಇವತ್ತು ಯಡಿಯೂರಪ್ಪನವರ ಪರವಾಗಿ ತೀರ್ಪು ಬಂದಿದೆ ಅಂತ ಹೇಳಿ ಆವತ್ತು ಸರಿಯಾಗಿ ಅವರು ಪ್ರಕರಣವನ್ನ ವಿಲೇವಾರಿ ಮಾಡಿದ್ರೆ ಸಿದ್ದರಾಮಯ್ಯ ಮತ್ತು ಪರಮೇಶ್ವರ್, ಯಡಿಯೂರಪ್ಪ ಜೈಲಲ್ಲಿ ಇರಬೇಕಾಗಿತ್ತು. ಪರಮೇಶ್ವರ್ ಅವರು ಮಂತ್ರಿ ಆಗೋದಿಕ್ಕೆ ಅನರ್ಹರು, ಅವರು ಅರ್ಹರಲ್ಲ. ಅವರ ಗುಣ ಒಬ್ಬ ದಾದಾ ತರಹದ ಗುಣ ಇದೆ. ಹಾಗಾಗಿ ಅವರು ರಾಜೀನಾಮೆ ಕೊಡಬೇಕು ಅಂತ ನಾವು ಆಗ್ರಹಿಸ್ತೀವಿ. ಎರಡನೇ ವಿಚಾರ, ರಾಜೀನಾಮೆ ಕೊಡೋದು ಅದು ಬಿಟ್ಟಾದ್ಮೇಲೆ ಆವತ್ತು ದೂರು ಏನ್ ದಾಖಲಾಯಿತು ಎಲ್ಲ ಜನ ನೋಡಿದ್ದಾರೆ. ಇವ್ರನ್ನ ಸೋಮ್ ಸುಂದರ್ ಅವ್ರನ್ನ ಪೊಲೀಸ್ ಹೇಳ್ಕೊಂಡು ಹೋದ್ರು. ಇವ್ರು ವಿಡಿಯೋ ಮಾಡ್ತಾ ಇದ್ರು, 16 ಜನ ಮಾಡ್ತಾ ಇದ್ರು, ಪೊಲೀಸರು ವಿಡಿಯೋ ಮಾಡ್ಕೊಳ್ತಾ ಇದ್ರು. ಆದ್ರೆ ಸೋಮ್ ಸುಂದರ್ ಅವರ ನಮ್ಮ ಉಪಾಧ್ಯಕ್ಷರ ಫೋನ್ ಕಿತ್ಕೊಂಡು ಪೊಲೀಸರು ಹೇಳ್ಕೊಂಡು ಹೋದ್ರು. ಅವ್ರ ಒಂದ್ ಕಡೆ ಅದು ಕಂಬಿ ಕೊಡ್ತಾರೆ, ಆದ್ರೂ ಹೇಳ್ಕೊಂಡು ಹೋಗಿ ದಬ್ಬಾಳಿಕೆ ಮಾಡಿ ಅವ್ರನ್ನ ಪೊಲೀಸ್ ಸ್ಟೇಷನ್ ಹೋಗಿ ಕರ್ಕೊಂಡು ಹೋಗಿ ಕೂರಿಸ್ಕೊಂಡು ಒಂದು FIR ದಾಖಲು ಮಾಡ್ತಾರೆ.
FIR ಅಲ್ಲಿ ಸೋಮ್ ಸುಂದರ್ ಅವಾಚ್ಯ ಶಬ್ದಗಳಿಂದ ಬೈದರು, ದಬ್ಬಾಳಿಕೆ ಮಾಡಿದ್ರು ಅಂತೆಲ್ಲ ಒಬ್ಬ ಮಹಿಳೆ ಮಂಜುಳಾ ಅನ್ನುವಂತ PSI ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಒಬ್ಬ ಮಹಿಳೆ ಒಂದು ದೂರು ಕೊಡ್ತಾರೆ. ಒಬ್ಬ PSI ಆಗಿರುವಂತಹ ಒಬ್ಬ ಬಲಿಷ್ಠ ಏನು ವ್ಯವಸ್ಥೆಯ ಭಾಗವಾಗಿರುವಂತಹ ಒಬ್ಬ ಮಹಿಳೆ ನನ್ನನ್ನ ತಳ್ಳಾಡಿದ್ರು, ನೂಕಾಡಿದ್ರು, ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ರು ಅಂತ ಕಂಪ್ಲೇಂಟ್ ಕೊಡೋದಿದೆಯಲ್ವಾ, ಇದು ಈ ರಾಜ್ಯದ ಪೊಲೀಸ್ ಇಲಾಖೆಗೆ, ಗೃಹ ಇಲಾಖೆಗೆ ಅವಮಾನಕಾರಿಯಾದ, ನಾಚಿಕೆಗೇಡಿಯಾದಂತ ವಿಚಾರ. ಸುಳ್ಳು ದಾಖಲೆ ಅವರು ಆಗಿದ್ರೆ ಕೊಟ್ಟಿದ್ರೆ ಪರವಾಗಿಲ್ಲ. ನೀವೆಲ್ಲ ಸಾಕ್ಷಿ ಇದ್ದೀರಾ, ಇಲ್ಲಿ ಎಷ್ಟು ಜನ ಇದ್ದೀರೋ ಗೊತ್ತಿಲ್ಲ, ನೀವೆಲ್ಲ ಸಾಕ್ಷಿ ಇದ್ದೀರಾ. ಅಲ್ಲಿದ್ದಂಥವ್ರು ಸಾವಿರಾರು ಜನ ಸಾಕ್ಷಿ ಇದ್ದಾರೆ, ವಿಡಿಯೋ ಸಾಕ್ಷಿಗಳಿದೆ. ನಡೀದೇ ಇರೋದನ್ನ ನಡೆದಿದೆ ಅಂತ ಈ ಮಹಿಳೆ ಹೇಳ್ತಾರೆ ಅಂದ್ರೆ ಅವರು ಪೊಲೀಸ್ ಆಗೋದಿಕ್ಕೆ ನಾಲಾಯಕ. ಸತ್ಯ, ನ್ಯಾಯ, ಕಾನೂನು, ಸಂವಿಧಾನ, ಪ್ರಜಾಪ್ರಭುತ್ವದಲ್ಲಿ ಇವು ನಿಲ್ಲಬೇಕು, ನಿಲ್ಲುತ್ತೆ. ಆ ವಿಚಾರದಲ್ಲಿ ನಮ್ಮ ಹೋರಾಟ ಮುಂದುವರಿಯುತ್ತೆ. ಥ್ಯಾಂಕ್ ಯು. ನಿಮ್ಮ ಭವಿಷ್ಯದ ಹೂಡಿಕೆಗೆ ಸ್ಮಾರ್ಟ್ ಆಯ್ಕೆ ಬೇಕಾ? ರೇರಾ ರಿಜಿಸ್ಟರ್ಡ್, ಟೂಡಾ ಅಪ್ರೂವ್ಡ್. ಭೈರವ ಗ್ರೀನ್ ವ್ಯಾಲಿ ಇದೀಗ ತುಮಕೂರಿನಲ್ಲಿ 40 ಎಕರೆಗಳ ಪ್ರೀಮಿಯಂ ಲೇಔಟ್, ಸಿಸಿ ರಸ್ತೆ, ಲೇಔಟ್ ಒಳಗೆ ವಿಶಾಲವಾದ 60 ಫೀಟ್ ವೈಡ್ ರೋಡ್ ವ್ಯವಸ್ಥೆ, ಅಂಡರ್ಗ್ರೌಂಡ್ ಡ್ರೈನೇಜ್, 24 ಅವರ್ಸ್ ವಾಟರ್ ಫೆಸಿಲಿಟಿ ಮತ್ತು ಸಂಪೂರ್ಣ ವಿದ್ಯುತ್ ವ್ಯವಸ್ಥೆ. ಭೇಟಿ ನೀಡಿ. ಭೈರವ ಗ್ರೀನ್ ವ್ಯಾಲಿ, ಬೆಳ್ಳಾವಿ ರೋಡ್, ತುಮಕೂರು. ಚಾಲುಕ್ಯ ನ್ಯೂಸ್, ಜನರಿಗೋಸ್ಕರ.